గణేష పెట్టిండారు. ముంబై గణేష బిగ్ వన్. పెద్దది చాలా. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಫ್ರೈಡೇ ಮಾರ್ನಿಂಗ್, ಪೂಜೆ ಎಲ್ಲ ಆಯಿತು. ಸೊ ರಂಗೋಲಿ ಕೂಡ ಚೆನ್ನಾಗಿ ಹಾಕಿದ್ದೀನಿ ಇವತ್ತು. ಸೊ ದೇವಸ್ಥಾನ ಕೂಡ ಹೋಗ್ಬಿಟ್ಟು ಬಂದ್ವಿ. ಬೆಳಗ್ಗೆ ಎಲ್ಲ ಕೆಲಸ ಮುಗೀತು. ಈಗ ಅಡುಗೆ ಮಾಡಬೇಕು. ಚಾರ್ವಿಗೆ ಸ್ನಾನ ಮಾಡಿಸ್ಬೇಕು. ಅವಳು ಯಾಕಂದರೆ ಲೇಟಾಗಿ ಎದ್ಲು, ಆಲ್ಮೋಸ್ಟ್ 10:15 ಹಂಗೆ ಎದ್ದೊಳಿದ್ಲು. ಸೊ ನಂದು ಬೇಗನೆ ಆಗೋಯ್ತು ಇವತ್ತು 9 o'clockಗೆಲ್ಲ. ಸೊ ಬ್ರೇಕ್ಫಾಸ್ಟ್ಗೆ ನಾನು ಪೊಂಗಲ್ ಮಾಡಿದ್ದೆ, ಸ್ವೀಟ್ ಪೊಂಗಲ್. ಯಾಕೋ ಇಷ್ಟ ಆಗ್ತಾಯಿತ್ತು ಹಾಗಾಗಿ. ಸೊ ಹರೀಶ್ ಮೂವಿಗೆ ಹೋಗಿದ್ದಾರೆ, ದೇವರ ಮೂವಿಗೆ ಹೋಗಿದ್ದಾರೆ. ಸೊ 11:30 ಶೋ ಅಂತೆ. ಅವರು ಬೆಳಗ್ಗೆನೇ ಹೊರಟರು. ಸೊ ಇನ್ನು ನಾವು ಇಬ್ಬರು ಇದ್ದೀವಿ ಮನೆಯಲ್ಲಿ. ಸೊ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಅಡುಗೆ ಮಾಡಬೇಕು. ಸೊ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇದಕ್ಕೆ ಕ್ಯಾರೆಟ್ ಮತ್ತು ಬ್ರೋಕೊಲಿ ಹಾಕಿದ್ದೀನಿ ಇವತ್ತು ವೆಜಿಟೇಬಲ್ ಚಾರ್ವಿಗೆ. ಸೊ ಮತ್ತು ಮಸೂರ್ ದಾಲ್ ಬರುತ್ತಲ್ವ, ಅದನ್ನು ಹಾಕಿದ್ದೀನಿ. ಸೊ ಅವಳು ಎಂಜಾಯ್ ಮಾಡ್ತಾಳೆ ಲಂಚ್ಗಾಗಿ. ಸೊ ನನಗೆ ನೆನ್ನೆ ಅದೇ ಸ್ವಲ್ಪ ಸಾಂಬಾರು ಇದೆ, ಅದನ್ನೇ ನಾನು ತಿನ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊತೀನಿ. ಹರೀಶ್ ಇಲ್ಲ ಅಲ್ವಾ, ಮೂವಿಗೆ ಹೋಗಿದ್ದಾರೆ ಹರೀಶು, ಹಾಗಾಗಿ. ಸೊ ಸ್ವಲ್ಪ ರೈಸ್ ಇಟ್ಕೊಂಡು ರಾಜ್ಮಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ, ಅದನ್ನು ಕುದಿಸ್ಕೊಂಡು ಅದನ್ನು ಮತ್ತು ಬ್ರೋಕೊಲಿ ಹಾಕಿ ನಾನೊಂದು ಸ್ಟಿರ್ ಫ್ರೈ ಥರ ಮಾಡ್ಕೊಂಡ್ಬಿಡ್ತೀನಿ. ಸೊ ಸಾಂಬಾರು ಮತ್ತು ಪಲ್ಯ, ರೈಸ್ ನನಗೆ. ಸೊ ಚಾರ್ವಿಗೆ ಬ್ರೋಕೊಲಿ ಮತ್ತು ಕ್ಯಾರೆಟ್ ಹಾಕಿ ಅವಳಿಗೆ ರೈಸ್ ಇಟ್ಟಿದ್ದೀನಿ. ಸೊ ಇವತ್ತು ಲಂಚ್ ಹೇಗೆ ಆಗೋಗುತ್ತೆ. ಸೊ ನೈಟಿಗೆ ನೋಡ್ಕೊಳ್ಳೋಣ, ಡಿನ್ನರ್ ಏನಾದರೂ ಚಪಾತಿ ಏನಾದರೂ ಮಾಡ್ಕೊಂಡ್ರೆ ಆಯಿತು. ಏನಿಲ್ಲ, ತುಂಬ ಸಿಂಪಲ್. ಜಸ್ಟ್ ಸ್ವಲ್ಪ ಆನಿಯನ್ನು, ಸೊ ಬೇಯಿಸ್ಕೊಂಡಿರೋ ರಾಜ್ಮಾ ಮತ್ತು ಬ್ರೋಕೊಲಿ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರು, ಉಪ್ಪು ಹಾಕೋದಷ್ಟೇ. ಸೊ ಜಸ್ಟ್ ಸ್ಟಿರ್ ಫ್ರೈ ಸೈಡ್ಗೆ ಅಷ್ಟೇ ನನಗೆ. Don't bend. ಚಾರ್ವಿ ಸೊ ಹಾಗೆಯೇ ಬನ್ನಿ, ಒಂದು ಬ್ಯೂಟಿಫುಲ್ ರೆಸಿಪಿ, ಟೇಸ್ಟಿಯಾದ ರೆಸಿಪಿ, ಡಿಲಿಷಿಯಸ್, ಹೆಲ್ತ್ಗೆ ತುಂಬಾ ಒಳ್ಳೆಯದು, ಹಾಗೆಯೇ ವೆಯ್ಟ್ ಲಾಸ್ ಕೂಡ ತುಂಬಾ ಒಳ್ಳೆಯದು.
ಸೊ ಏನೂ ಇಲ್ಲ, ತುಂಬಾ ಈಸಿ ಇದು. ಸೊ ವೆಜಿಟೇಬಲ್ ಸ್ಟಿರ್ ಫ್ರೈ ಅಂತಲೇ ಹೇಳ್ಬೋದು ಇದು. ಮತ್ತು ನಾನೊಂದು ಸ್ವಲ್ಪ ಕೀಮಾ ಇತ್ತು ಮನೆಯಲ್ಲಿ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಅದ್ರ ಜೊತೆಗೆ ನೀವು ಏನು ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಮಶ್ರೂಮು, ಪನ್ನೀರು ಮತ್ತು ಚಿಕನ್ನು, ಸೊ ಇನ್ನೂ ಬೇರೆ ಬೇರೆ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಸೊ ಮಾಡ್ಕೋಬೋದು. ನಾನಿಲ್ಲಿ ಬರೀ ಕ್ಯಾರೆಟು, ಬ್ರೋಕೊಲಿ ಮತ್ತು ಕ್ಯಾಬೇಜ್ ಮಾತ್ರ ತಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡು ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ಒಂದು ಸ್ವಲ್ಪ ಹನಿ ಹಾಕ್ಕೊತಾ ಇದ್ದೀನಿ. ಇದೊಂಥರ ಚೈನೀಸ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿತ್ತು, ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಅದನ್ನು ಮಾಡಿಕೊಂಡೆ ಒಂದು ಹೊತ್ತಿಗೆ, ನೈಟ್ಗೆ ಡಿನ್ನರ್ ಅಂತ ಹೇಳಿಬಿಟ್ಟು. ಒಂದು ಚಿಕ್ಕ ಬೌಲ್ಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೊ ಇದಕ್ಕೆ ಹಾಕಿಬಿಟ್ಟು ಒಂದು ಚೆನ್ನಾಗಿ ಒಂದು ಟೆಕ್ಸ್ಚರ್ ಬರುತ್ತೆ ಇದಕ್ಕೆ ಸ್ವಲ್ಪ. ಸೊ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ನಮಗೆ ಟೇಸ್ಟಿಯಾದ ಈ ಚಿಕನ್ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಓಕೆನಾ. ಈ ಥರ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ದಾಗ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿತ್ತು. ನಾನು ಇದನ್ನು ಹರೀಶ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ. ಸುಮ್ಮನೆ ಡಿಫ್ರೆಂಟಾಗಿರಲಿ ಡಿನ್ನರ್ ಟೈಮ್ ಅಂತ ಹೇಳ್ಬಿಟ್ಟು, ಅವರು ಟಯರ್ಡಾಗಿ ಬಂದಿರ್ತಾರೆ ಆಫೀಸಿಂದ, ಹಾಗಾಗಿ ಸೊ ಈ ಥರ ಅವಾಗ ಮಾಡ್ತಾಯಿರ್ತೀನಿ ನಾನು. ಸೊ ಒಂದು ಬೌಲ್ಗೆ ಸರ್ವ್ ಮಾಡಿ ಇದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕ್ಬಿಟ್ಟು ನಾನು ಸರ್ವ್ ಮಾಡಿ ಕೊಟ್ಟೆ. ತುಂಬಾ ಇಷ್ಟಪಟ್ಟು ತಿಂದರು ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದೇ ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.